ಬೆಂಗಳೂರು ಯಶವಂತಪುರ ಮಾರುಕಟ್ಟೆಯಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ, ಆಲೂಗಡ್ಡೆ ರೇಟ್ನ ನೋಡ್ತಾ ಹೋಗೋಣ. ಇವಾಗ 10 to 15 ಡೇಸಿಂದ ಕಂಟಿನ್ಯೂ ಮಳೆ ಬರ್ತಾ ಇದೆ. ಇದರಿಂದಾಗಿ ಈರುಳ್ಳಿ ಬೆಲೆ ಅಂತೂ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಜೊತೆಗೆ ತರಕಾರಿ, ಹಣ್ಣು ಪ್ರತಿಯೊಂದ್ರ ಮೇಲೇನೂ ಬೆಲೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಅದರಲ್ಲಿ ಯಶವಂತಪುರದಲ್ಲಿ ಬೆಳ್ಳುಳ್ಳಿ, ಆಲೂಗಡ್ಡೆ, ಶುಂಠಿ ಬೆಲೆ ಕೂಡ ಜಾಸ್ತಿ ಆಗೋಗಿದೆ. ಕರ್ನಾಟಕದ ಈರುಳ್ಳಿಗೇ ಜಾಸ್ತಿ ರೇಟ್ ಆಗಿದೆ. ಅಂದರೆ ಮಹಾರಾಷ್ಟ್ರ ಈರುಳ್ಳಿಗೆ ಎಷ್ಟಾಗಿರಬಹುದು ಅಂತ ಹೇಳಿ ನೋಡ್ತಾ ಹೋಗೋಣ. ಹಾಗೆಯೇ ವಿಡಿಯೋ ಎಂಡಲ್ಲಿ ನಾನು ಅರೈವಲ್ಸ್ ಕೂಡ ಮೆನ್ಷನ್ ಮಾಡಿದ್ದೀನಿ. ಕರ್ನಾಟಕ ಆನಿಯನ್ನು ಮತ್ತು ಮಹಾರಾಷ್ಟ್ರ ಆನಿಯನ್ನ ರೇಟ್ನ ಕೂಡ ಮೆನ್ಷನ್ ಮಾಡಿದ್ದೀವಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿಬಿಡಿ. ವಿಡಿಯೋನ ಎಂಡ್ ತನಕ ನೋಡಿ ನಿಮಗೊಂದು ಕ್ಲಾರಿಟಿ ಸಿಗುತ್ತೆ. ಇವಾಗ ನೀವು ಏನು ನೋಡ್ತಾ ಇದ್ದೀರಲ್ವಾ, ಇದು ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಇರುವಂತಹ ಈರುಳ್ಳಿ ಇದಾಗಿದೆ. ಸೊ ನೋಡಬಹುದು ಎಷ್ಟು ಡಲ್ ಆಗಿದ್ದಾವೆ ಈರುಳ್ಳಿ ಅಂತ ಹೇಳಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ಡೇಟು 27/5/2025. ಇವತ್ತು ಯಶವಂತಪುರ ಮಾರ್ಕೆಟ್ನ ರೇಟ್ನ ನೋಡ್ತಾ ಹೋಗೋಣ. ಹಾಗೆಯೇ ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ. ಜೊತೆಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಆದಷ್ಟು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ಇವಾಗ ನಾವು ಯಶವಂತಪುರ ಮಾರ್ಕೆಟ್ನ ಆಲೂಗಡ್ಡೆ ರೇಟ್ನ ನೋಡ್ತಾ ಹೋಗೋಣ. ಇವತ್ತಂತೂ ಯಶವಂತಪುರ ಮಾರ್ಕೆಟ್ಗೆ ಫ್ರೆಶ್ ಆಗಿರುವಂತಹ ಆಲೂಗಡ್ಡೆ ಬಂದಿದೆ. ಹಾಗಾದರೆ ತಡ ಮಾಡೋದು ಬೇಡ, ವಿಡಿಯೋನ ಶುರು ಮಾಡೋಣ. ಇವಾಗ ನಾವು ನೋಡ್ತಿರುವಂತಹ ಆಲೂಗಡ್ಡೆಗೆ 16 ರೂಪಾಯಿ kg ಇದೆ. ಇದು 1 ಕ್ವಿಂಟಲ್ಗೆ 1600 ರೂಪಾಯಿ ಆಗುತ್ತೆ. ನೋಡಬಹುದು ನೀವು ಆಲೂಗಡ್ಡೆಗಳನ್ನ ಸೈಜ್ಗಳನ್ನ ನೀವು ಗಮನಿಸ್ಕೋಬೇಕಾಗತ್ತೆ. ಇದು 17 rupees per kg ಇದೆ. ಇದು 1 ಕ್ವಿಂಟಲ್ಗೆ 1700 ರೂಪಾಯಿ ಆಗುತ್ತೆ. ಫ್ರೆಶ್ ಆಗಿರುವಂತಹ ಆಲೂಗಡ್ಡೆ ಇವತ್ತಿನ ಮಾರ್ಕೆಟ್ನಲ್ಲಿದೆ ಅಂತ ಹೇಳಿದ್ದೀನಿ. ಸೊ ಇವಾಗ ನೋಡ್ತಿರುವಂತಹ ಆಲೂಗಡ್ಡೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ನಡೆಯುತ್ತಿರುವಂತಹ ಮಾರ್ಕೆಟ್ನಲ್ಲಿ ಇರುವಂತಹ ಆಲೂಗಡ್ಡೆ ಆಗಿದೆ. ಇದು 19 ರೂಪಾಯಿ kg, 1 ಕ್ವಿಂಟಲ್ಗೆ 1900 ರೂಪಾಯಿ ಆಗುತ್ತೆ. ಇದು 17 ರೂಪಾಯಿ kg ಇದೆ. ಇದು 1 ಕ್ವಿಂಟಲ್ಗೆ 1700 ರೂಪಾಯಿ ಆಗುತ್ತೆ. ನೋಡಬಹುದು ನೀವು ಆಲೂಗಡ್ಡೆ ಕೂಡ. ನಿಮಗೆ ಯಶವಂತಪುರ ಮಾರ್ಕೆಟ್ ಬಗ್ಗೆ ಯಾವುದೇ ರೀತಿ ಡೌಟ್ ಇದ್ರೂ ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಬೋದು. ಇವಾಗ ನಾವು ನೋಡ್ತಿರುವಂತಹ ಆಲೂಗಡ್ಡೆಗೆ 17 ರೂಪಾಯಿ kg ಇದೆ. ಇದು 1 ಕ್ವಿಂಟಲ್ಗೆ 1700 ರೂಪಾಯಿ ಆಗುತ್ತೆ. ನೋಡಬಹುದು ಆಲೂಗಡ್ಡೆ. ನೆಕ್ಸ್ಟ್ ನಾವು ನೋಡ್ತಿರುವಂತಹ ಆಲೂಗಡ್ಡೆಗೆ 20 ರೂಪಾಯಿ kg ಇದೆ. ಇದು 1 ಕ್ವಿಂಟಲ್ಗೆ 2000 ರೂಪೀಸ್ ಆಗುತ್ತೆ. ನೋಡಿಕೊಂಡು ನೀವು ಯಶವಂತಪುರ ಮಾರ್ಕೆಟ್ಗೆ ಬಂದರೆ ಕೊಂಡ್ಕೊಂಡು ಹೋಗಬಹುದು. ಹಾಗೆಯೇ ಇವಾಗ ನಾವು ನೋಡ್ತಿರುವಂತಹ ಆಲೂಗಡ್ಡೆಗೆ 22 ರೂಪಾಯಿ kg ಇದೆ. ಬಿಗ್ ಸೈಜಲ್ಲಿದೆ, ಫ್ರೆಶ್ ಆಗಿದ್ದಾವೆ ಆಲೂಗಡ್ಡೆ. ಇದು 1 ಕ್ವಿಂಟಲ್ಗೆ 2200 ರೂಪೀಸ್ ಆಗುತ್ತೆ. ನೋಡಿಕೊಂಡು ನೀವು ಯಶವಂತಪುರ ಮಾರ್ಕೆಟ್ಗೆ ಬಂದರೆ ಕೊಂಡ್ಕೊಳ್ಬಹುದು. ನೋಡಿದ್ರಲ್ವಾ, ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಆಲೂಗಡ್ಡೆ ಮಾಹಿತಿಯಾಗಿತ್ತು. ನಿಮಗೆ 15-16 ರೂಪಾಯಿಂದ ಶುರುವಾಗಿರೋದು ಆಲೂಗಡ್ಡೆ 20-22 ರೂಪಾಯಿ ತನಕ ಟಾಪ್ ರೇಟ್ ನಡೀತಾ ಇದೆ ಇವತ್ತಿನ ಮಾರ್ಕೆಟ್ನಲ್ಲಿ. ಇವಾಗ ನಾವು ಶುಂಠಿ ರೇಟ್ನ ನೋಡ್ತಾ ಹೋಗೋಣ. ಇವಾಗ ನಾವು ನೋಡ್ತಿರುವಂಥ ಶುಂಠಿಗೆ 30 ರೂಪಾಯಿ kg ಇದೆ. ಇದು 1 ಕ್ವಿಂಟಲ್ಗೆ 3000 ರೂಪೀಸ್ಗೆ ನಿಮಗೆ ಇದು ಸಿಗ್ತಾ ಇದೆ. ಶುಂಠಿ ಒಂದೇ ವಿಡಿಯೋ ಹಾಕಿದ್ದೀನಿ, ಹಾಗಾಗಿ ನಿಮಗೆ ಒಂದು 20-25 ರೂಪಾಯಿಂದ ಶುರುವಾಗಿರೋದು 30-32 ರೂಪಾಯಿ ತನಕ ಟಾಪ್ ರೇಟ್ ನಡೀತಾ ಇದೆ ಶುಂಠಿ. ಇವಾಗ ನಾವು ಬೆಳ್ಳುಳ್ಳಿ ರೇಟ್ನ ನೋಡ್ತಾ ಹೋಗೋಣ. ಇವಾಗ ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ 60 ರೂಪಾಯಿ kg ಇದೆ. ಯಶವಂತಪುರ ಮಾರ್ಕೆಟ್ನಲ್ಲಿ ಜಾಸ್ತಿ ಮಳೆ ಬರ್ತಿರೋದ್ರಿಂದ ಸ್ವಲ್ಪ ವಿಡಿಯೋ ಲೇಟಾಗಿ ಹಾಕ್ತಾ ಇದ್ದೀವಿ. ಇವಾಗ ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ 70 ರೂಪಾಯಿ kg ಇದೆ. ನೋಡಿಕೊಂಡು ನೀವು ಯಶವಂತಪುರ ಮಾರ್ಕೆಟ್ಗೆ ಬಂದರೆ ತೊಗೊಂಡು ಹೋಗಬಹುದು. ಕಂಟಿನ್ಯೂ 10 to 15 ಡೇಸಿಂದ ಕಂಟಿನ್ಯೂ ಮಳೆ ಬರ್ತಾ ಇದೆ. ಸೊ ಹಾಗಾಗಿ ಬೆಳೆದಿರುವಂತಹ ಬೆಳೆಗಳು ಕೂಡ ಕೊಳ್ತು ಹೋಗುವಂಥ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಇದು 90 ರೂಪೀಸ್ kg ಇದೆ. ನೋಡಬಹುದು ಇದು 80 ರೂಪೀಸ್ kg ಇದೆ. ಕಡಿಮೆ ಬೆಳೆದಿರುವಂತಹ ಬೆಳೆಗಾರರು ಜಾಸ್ತಿ ಸ್ಟೋರೇಜ್ ಮಾಡ್ಕೊಂಡಿರಲ್ಲ, ಹಾಗಾಗಿ ಅವರಿಗೆ ತುಂಬ ಲಾಸೇ ಆಗುತ್ತೆ ಇವಾಗ. ಹಾಗೆಯೇ ಜಾಸ್ತಿ ಬೆಳೆ ಬೆಳೆದಿರುವವರು ಸ್ಟೋರೇಜ್ ಮಾಡಿ ಇಟ್ಕೊಂಡಿರ್ತಾರೆ. ಸೊ ಹಾಗಾಗಿ ಅವ್ರಿಗೇನು ತೊಂದರೆ ಆಗಲ್ಲ. ಇವಾಗ ನಾವು ನೋಡ್ತಿರುವಂಥ ಬೆಳ್ಳುಳ್ಳಿಗೆ 60 ರೂಪಾಯಿ kg ಇದೆ. ನೋಡಬಹುದು ನೀವು ಯಶವಂತಪುರ ಮಾರ್ಕೆಟ್ನಲ್ಲಿ ಫ್ರೆಶ್ ಆಗಿರುವಂತಹ ಬೆಳ್ಳುಳ್ಳಿ ಕೂಡ ಇದೆ. ನೀವು ಯಶವಂತಪುರ ಮಾರ್ಕೆಟ್ಗೆ ಬಂದರೆ ಕೊಂಡ್ಕೊಂಡು ಹೋಗಬಹುದು. ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಬೆಳ್ಳುಳ್ಳಿ ರೇಟ್ ಆಗಿತ್ತು. ಇವತ್ತಿನ ಮಾರ್ಕೆಟ್ನಲ್ಲಿ ನಿಮಗೆ ಬೆಳ್ಳುಳ್ಳಿ 50-60 ರೂಪಾಯಿಂದ ಶುರುವಾಗಿರೋದು 100 ರೂಪಾಯಿ ತನಕನೂ ಟಾಪ್ ರೇಟ್ ನಡೀತಾ ಇದೆ. ಇವಾಗ ನಾವು ತುಂಬ ಮುಖ್ಯವಾಗಿರುವಂತಹ ಈರುಳ್ಳಿ ರೇಟ್ನ ನೋಡ್ತಾ ಹೋಗೋಣ. ಯಶವಂತಪುರ ಮಾರ್ಕೆಟ್ನಲ್ಲಿ ನಡೀತಿರುವಂತಹ ಈರುಳ್ಳಿ ರೇಟು. ಇವಾಗ ನಾವು ನೋಡ್ತಿರುವಂತಹ ಈರುಳ್ಳಿಗೆ 16 ರೂಪಾಯಿ kg ಇದೆ. ಇದು 1 ಕ್ವಿಂಟಲ್ಗೆ 1600 ರೂಪಾಯಿ ಆಗುತ್ತೆ. ನೋಡಬಹುದು ನೀವು ಈರುಳ್ಳಿ ನೋಡಿದ್ರೆ ಗೊತ್ತಾಗುತ್ತೆ. ಇದು 15 ರೂಪಾಯಿ kg ಇದೆ. ಇದು 1 ಕ್ವಿಂಟಲ್ಗೆ 1500 ರೂಪಾಯಿ ಆಗುತ್ತೆ. ಸ್ವಲ್ಪ ಕೊಳ್ತೋಗಿದ್ದ ಥರನೇ ಇದೆ, ಬಟ್ ಇದಕ್ಕೇ 15 ರೂಪಾಯಿ kg ನಡೀತಾ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ. ಇದು ನೀವು 17 ರೂಪಾಯಿ kg ಇದೆ. ಇದು 1 ಕ್ವಿಂಟಲ್ಗೆ 1700 ರೂಪಾಯಿ ಆಗುತ್ತೆ. ನೋಡಬಹುದು ಈರುಳ್ಳಿ ಕೂಡ. ನಿಮ್ಗೆ ಏನೇ ಡೌಟ್ ಇದ್ದರೂ ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಬಹುದು. ಯಶವಂತಪುರ ಮಾರ್ಕೆಟ್ ಬಗ್ಗೆ ಮಾಹಿತಿ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ಕಾಲ್ ಮಾಡಬಹುದು. ಇದು 15 ರೂಪಾಯಿ kg ಇದೆ. ಇದು 1 ಕ್ವಿಂಟಲ್ಗೆ 1500 ರೂಪಾಯಿ ಆಗುತ್ತೆ. ಈರುಳ್ಳಿ ಅಷ್ಟೊಂದಾಗೇನು ಫ್ರೆಶ್ ಇಲ್ಲ, ಬಟ್ ರೇಟ್ ಮಾತ್ರ ಜಾಸ್ತಿ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ. ಇದು 18 ರೂಪಾಯಿ kg ಇದೆ. ಇದು 1 ಕ್ವಿಂಟಲ್ಗೆ 1800 ರೂಪಾಯಿ ಆಗುತ್ತೆ.
ಇವತ್ತಿನ ಯಶವಂತಪುರ ಮಾರ್ಕೆಟ್ಗೆ ಬಂದರೆ ಗೊತ್ತಾಗತ್ತೆ ಯಾವ್ಯಾವ ಈರುಳ್ಳಿಗೆ ಏನೇನು ರೇಟ್ ಇದೆ ಅಂತ ಹೇಳಿಬಿಟ್ಟು. ಸ್ಮಾಲ್ ಸೈಜಲ್ಲಿರುವಂತಹ ಈರುಳ್ಳಿಗೆ ಜಾಸ್ತಿ ರೇಟ್ ಇದೆ, ಹಾಗೆಯೇ ಬಿಗ್ ಸೈಜಲ್ಲಿರುವಂತಹ ಈರುಳ್ಳಿಗೆ ಏನು ಟಾಪ್ ರೇಟ್ ಇರಬಹುದು ಅಂತ ಹೇಳಿ ನೋಡ್ತಾ ಹೋಗೋಣ. ಈರುಳ್ಳಿ ಬೆಳೆದಿರುವಂತಹ ರೈತರು ಈರುಳ್ಳಿ ಮಾರಬೇಕು ಅಂದರೆ ಒಂದೊಳ್ಳೆ ರೇಟು ಸಿಗಬೇಕು. ಇವಾಗ ಯಶವಂತಪುರ ಮಾರ್ಕೆಟ್ನಲ್ಲಿ ಒಂದೊಳ್ಳೆ ರೇಟ್ ಇದೆ ಅಂತಲೇ ಹೇಳಬಹುದು. ಮಳೆ ಜಾಸ್ತಿ ಆಗಿರೋ ಕಾರಣದಿಂದಾಗಿ ಈರುಳ್ಳಿ ರೇಟ್ ಅಂತೂ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಹಾಗೆಯೇ ಕೊಂಡ್ಕೊಳ್ಳುವಂತಹ ಗ್ರಾಹಕರು ಕೂಡ ನೋಡಿಕೊಂಡು ಈರುಳ್ಳಿನ ನೋಡಿಕೊಂಡು ಕೊಂಡ್ಕೊಳ್ಳೋದು ಒಳ್ಳೆಯದು. ಯಾಕಂದರೆ ಈರುಳ್ಳಿ ಇವಾಗ ನೀವು ನೋಡ್ತಿರುವಂಥ ಈರುಳ್ಳಿ ನೋಡಬಹುದು ಜಾಸ್ತಿ ಅಂತ ಏನು ಫ್ರೆಶ್ ಆಗಿ ನಿಮಗೆ ಕಾಣಿಸ್ತಾ ಇಲ್ಲ. ಯಶವಂತಪುರ ಮಾರ್ಕೆಟ್ಗೆ ನೀವೇ ಹೋಗಿ ಖುದ್ದಾಗಿ ನೋಡಿಬಿಟ್ಟು ಕೊಂಡ್ಕೊಳೋದು ಬೆಟರು. ಇಲ್ಲಾಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಫ್ರೆಶ್ ಆಗಿರುವಂತಹ ಈರುಳ್ಳಿನ ಕಳಿಸುವಂತಹ ಜವಾಬ್ದಾರಿ ಅವ್ರದ್ದಾಗಿರುತ್ತೆ. ಹಾಗೆಯೇ ಇವಾಗ ನಾವು ಅರೈವಲ್ಸ್ನ ನೋಡೋಣ. ಅದರಲ್ಲಿ ನಮ್ಮ ಯಶವಂತಪುರಕ್ಕೆ ಬಂದಿರುವಂತಹ ಅರೈವಲ್ಸು ಆನಿಯನ್ನು 26,920 ಬ್ಯಾಗ್ಸ್ ಬಂದಿದೆ. ಪೊಟ್ಯಾಟೊ 17,428 ಬ್ಯಾಗ್ಸ್ ಬಂದಿದೆ. ಗಾರ್ಲಿಕ್ 5,416 ಬ್ಯಾಗ್ಸ್ ಬಂದಿದೆ. ಹಾಗೆ ಜಿಂಜರ್ 278 ಬ್ಯಾಗ್ಸ್ ಬಂದಿದೆ. ಟೋಟಲ್ ಎಷ್ಟು ಬ್ಯಾಗ್ಸ್ ಬಂದಿದೆ ಅಂದರೆ ಎಷ್ಟು ವೆಹಿಕಲ್ಸ್ ಬಂದಿದೆ ಅನ್ನೋದನ್ನ ನೀವು ಗಮನಿಸ್ಕೋಬೇಕಾಗತ್ತೆ. ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಮಾಹಿತಿಯಾಗಿತ್ತು. ಇವಾಗ ನಾವು ಕರ್ನಾಟಕದ ಈರುಳ್ಳಿಗೆ ಏನು ರೇಟ್ ಇದೆ ಹಾಗೆ ಮಹಾರಾಷ್ಟ್ರ ಈರುಳ್ಳಿಗೆ ಏನು ರೇಟ್ ಇದೆ ಅಂತ ಹೇಳಿ ನೋಡ್ತಾ ಹೋಗೋಣ. ಅದರಲ್ಲಿ ನಮ್ಮ ಕರ್ನಾಟಕದ ಈರುಳ್ಳಿಗೆ 10% ಬೆಸ್ಟ್ ಕ್ವಾಲಿಟಿ ಇರುವಂತಹ ಈರುಳ್ಳಿಗೆ 22 ರೂಪಾಯಿ ಟಾಪ್ ರೇಟ್ ನಡೀತಾ ಇದೆ. ಅಂದರೆ 2,200 ರುಪೀಸು ಟಾಪ್ ರೇಟ್ ನಡೀತಾ ಇದೆ. ಅದರಲ್ಲಿ ಬಿಗ್ ಸೈಜಲ್ಲಿ ಇರುವಂತಹ ಈರುಳ್ಳಿಗೆ 2,000ದಿಂದ 2,100 ರೂಪಾಯಿ ತನಕ ನಡೀತಾ ಇದೆ. 20 ರೂಪಾಯಿ ಕೆ ಜಿಯಿಂದ 21 ರೂಪಾಯಿ ಕೆ ಜಿ ತನಕ ನಡೀತಾ ಇದೆ. ಮುಕ್ಕಾಲು 1,800 ರೂಪಾಯಿಂದ 1,900 ರೂಪಾಯಿ ತನಕ ನಡೀತಾ ಇದೆ. ಹಾಗೆ ಮೀಡಿಯಮ್ಮು 1,700 ರೂಪಾಯಿಂದ 1,800 ರೂಪಾಯಿ ತನಕ ನಡೀತಾ ಇದೆ. ಗೋಲ್ಟಾ 1,300 ರೂಪಾಯಿಂದ 1,400 ರೂಪಾಯಿ ತನಕ ನಡೀತಾ ಇದೆ. ಹಾಗೆ ಗೋಲ್ಟಿ 1,100 ರೂಪಾಯಿಂದ 1,200 ರೂಪಾಯಿ ತನಕ ನಡೀತಾ ಇದೆ. ಸ್ಮಾಲು 800 ರೂಪಾಯಿಂದ 1,000 ರೂಪಾಯಿ ತನಕ ನಡೀತಾ ಇದೆ. ಇದರಲ್ಲಿ ಮಿಕ್ಸ್ ಇರುವಂತಹ ಆವರೇಜ್ ಕ್ವಾಲಿಟಿ 800 ರೂಪಾಯಿಂದ 1,700 ರೂಪಾಯಿ ತನಕ ನಡೀತಾ ಇದೆ. ಹಾಗೆಯೇ ಮಿಕ್ಸ್ ಇರುವಂತಹ ಸ್ಮಾಲ್ ಕ್ವಾಲಿಟಿಯಲ್ಲಿ ಇರುವಂತಹ ಈರುಳ್ಳಿಗೆ 400 ರೂಪಾಯಿಂದ 1,300 ರೂಪಾಯಿ ತನಕ ನಡೀತಾ ಇದೆ. ಇದಿಷ್ಟು ಕರ್ನಾಟಕದ ಆನಿಯನ್ನ ರೇಟ್ ಆಗಿದೆ. ಇವಾಗ ನಾವು ಮಹಾರಾಷ್ಟ್ರ ಆನಿಯನ್ ರೇಟ್ನ ನೋಡ್ತಾ ಹೋಗೋದಾದರೆ ಮಹಾರಾಷ್ಟ್ರ ಆನಿಯನ್ಗೆ 1,200 ರೂಪಾಯಿಂದ 2,200 ರೂಪಾಯಿ ತನಕ ನಡೀತಾ ಇದೆ. 12 ರೂಪಾಯಿಂದ 22 ರೂಪಾಯಿ ತನಕ ಟಾಪ್ ರೇಟ್ ನಡೀತಾ ಇದೆ. ಅದರಲ್ಲಿ ನಮ್ಮ ಬಿಜಾಪುರದ ಈರುಳ್ಳಿಗೆ 700 ರೂಪಾಯಿಂದ 1,800 ರೂಪಾಯಿ ತನಕ ನಡೀತಾ ಇದೆ. 7 ರೂಪಾಯಿ ಕೆ ಜಿಯಿಂದ 18 ರೂಪಾಯಿ ಕೆ ಜಿ ತನಕ ನಡೀತಾ ಇದೆ. ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಮಾಹಿತಿಯಾಗಿತ್ತು. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಹೇಳಿ ಭಾವಿಸ್ತೀವಿ. ನಮ್ಮ ಯಶವಂತಪುರ ಮಾರ್ಕೆಟ್ಗೆ ಎಲ್ಲಿಂದ ಎಲ್ಲ ಅರೈವಲ್ಸ್ ಬರ್ತಾ ಇದೆಯಲ್ವಾ, ಎಲ್ಲ ಕಡೆನೂ ಜಾಸ್ತಿ ಮಳೆ ಆಗ್ತಾ ಇದೆ. ಇದರಿಂದಾಗಿ ಜಾಸ್ತಿ ರೇಟ್ ಆಗೋಂಥ ಚಾನ್ಸಸ್ ಜಾಸ್ತಿನೇ ಇದೆ. ರೈತರು ನೋಡಿಕೊಂಡು ಮಾರೋದು ಒಳ್ಳೆಯದು. ಹಾಗೆಯೇ ಗ್ರಾಹಕರು ಕೊಂಡ್ಕೊಳ್ಳೋರು ನೀವು ಕೂಡ ನೋಡಿಕೊಂಡು ಕೊಂಡ್ಕೊಳ್ಳೋದು ಒಳ್ಳೆಯದು ಅಂತ ಹೇಳಿ ಭಾವಿಸ್ತೀವಿ. ಇಲ್ಲಿವರೆಗೂ ಯಾರೆಲ್ಲ ವಿಡಿಯೋ ನೋಡಿದರೂ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.